ಹಲೋ ಹಾಯ್ ಫ್ರೆಂಡ್ಸ್. ನಮಸ್ಕಾರ, ಅಸ್ಸಲಾಮು ಅಲೈಕುಮ್. ಹೇಗಿದ್ದೀರಾ? ಐ ಹೋಪ್ ಎವ್ರಿ ಒನ್ ಈಸ್ ವೆರಿ ಗುಡ್ ಆ್ಯಂಡ್ ಫೈನ್. ಲೆಟ್ಸ್ ಕಂಟಿನ್ಯೂ. ಈ ವಿಡಿಯೋವನ್ನು ಪೂರ್ಣ ನೋಡಿ, ಸುಮ್ಮನೆ ಸ್ವಲ್ಪ ಸ್ವಲ್ಪ ನೋಡ್ಬಿಟ್ಟು ಓಡೋಗ್ಬಿಡ್ಬಿಡಿ. ಏನು ಕೆಲಸ ಇರೋದಿಲ್ಲ ಅಂಥದ್ದೇನು ಅರ್ಜೆಂಟ್. ಐ ಥಿಂಕ್ ಪೂರ್ಣ ವಿಡಿಯೋ ನೋಡಿದರೆ ಡೆಫಿನೆಟ್ಲಿ ನಿಮಗೆ ನಾಲೆಜ್ ಬಂದೇ ಬರುತ್ತೆ, ನಿಮಗೆ ಒಂದು ಇನ್ಫಾರ್ಮೇಶನ್ ಸಿಕ್ಕೇ ಸಿಗುತ್ತೆ. ಇವತ್ತಿನ ಒಂದು ವಿಡಿಯೋ ವಿಶೇಷತೆ ಏನಪ್ಪಾ ಅಂದರೆ, ಯೂಸುಫ್ ಅಲಿ MA ಲೂಲು ಗ್ರೂಪ್ ಇಂಟರ್ನ್ಯಾಷನಲ್ ಏನು ಹೈಪರ್ ಮಾರ್ಕೆಟ್ಸ್ ಇದ್ದಾವೆ, ಆ ಒಂದು ಲೂಲು ಗ್ರೂಪ್ನ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಚೇರ್ಮನ್ ಆಗಿರ್ತಕ್ಕಂತಹ ಯೂಸುಫ್ ಅಲಿ MA ಅವ್ರ ಬಗ್ಗೆ ನಾನು ಇವತ್ತು ಹೇಳುತ್ತೇನೆ. ಅವರು ನಮ್ಮದೇ ದೇಶದ ಒಂದು ಕೇರಳ ರಾಜ್ಯದ ತ್ರಿಶೂರ್ನವರು. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿ ನಮ್ಮ ದೇಶದ ಕೀರ್ತಿ ಪತಾಕೆಯನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ಒಯ್ದಿದ್ದಾರೆ. ಅದಕ್ಕಾಗಿ ಈ ವಿಡಿಯೋವನ್ನು ಪೂರ್ಣ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕೂಡ ಒತ್ತಿ ಎಲ್ಲರಲ್ಲಿ ಕೂಡ ಹಂಚಿಕೊಳ್ಳಿ. ಓಕೆ ಫ್ರೆಂಡ್ಸ್, ಅವರ ಒಂದು ದಾನ ಧರ್ಮಗಳ ಬಗ್ಗೆ, ಆಚರಣೆಗಳ ಬಗ್ಗೆ, ಅವರ ಒಂದು ವ್ಯಾಪಾರದ ಒಂದು ವಹಿವಾಟಿನ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಅವರು ಇಡೀ ದೇಶಕ್ಕೆ, ನಮ್ಮ ದೇಶಕ್ಕೆ ಮತ್ತು ಕೇರಳ ರಾಜ್ಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ಒಂದು ಸಮಾಜಕ್ಕೆ ಏನು ಕೊಡುಗೆಗಳನ್ನು ನೀಡಿದ್ದಾರೆ ಅನ್ನೋದು ಸಂಪೂರ್ಣವಾಗಿ ನಾನು ಇವತ್ತು ನಿಮಗೆ ಹೇಳ್ತೇನೆ. ಓಕೆ, ಲೆಟ್ಸ್ ಸ್ಟಾರ್ಟ್ ಫ್ರೆಂಡ್. ಅವರು ತ್ರಿಶೂರ್ನಲ್ಲಿ ಜನಿಸುತ್ತಾರೆ. ಸುಮಾರು ಅವ್ರದ್ದು 20ನೇ ವರ್ಷ ವಯಸ್ಸು ಇದ್ದಾಗ ಅವರು ಚಿಕ್ಕಪ್ಪನೊಂದಿಗೆ ಅವರು ಅಬುದಾಬಿಗೆ ತೆರಳುತ್ತಾರೆ. ದ್ಯಾಟ್ ಈಸ್ ವೆರಿ ಒಂದು ಏನಂತಾರೆ ಟರ್ನಿಂಗ್ ಪಾಯಿಂಟ್ ಅಂತಾರೆ ಲೈಫಲ್ಲಿ. ಅದು ಅಲ್ಲಿ ಅವರಿಗೆ ಲಭ್ಯವಾಗುತ್ತೆ. ಆ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಅವರು ಏನ್ ಮಾಡ್ತಾರೆ ಅಂದ್ರೆ, ಮುಂದುವರೆದ ಭಾಗವಾಗಿ ಅವ್ರ ಚಿಕ್ಕಪ್ಪನಲ್ಲಿ ಅವರು ಬಿಸ್ನೆಸ್ ಬಗ್ಗೆ ಎಲ್ಲ ತಿಳಿದುಕೊಳ್ತಾರೆ, ಕಲಿಯುತ್ತಾರೆ. ಮುಂದೆ 1990ರಲ್ಲಿ ಒಂದು ಅದ್ಭುತವಾದ ಒಂದು ಅವಕಾಶ ಅವರಿಗೆ ಒದಗಿ ಬರುತ್ತೆ. ಅದನ್ನು ಅತ್ಯುತ್ತಮವಾದ ರೀತಿಯಲ್ಲಿ ಕೂಡ ಅವರು ಬಳಕೆ ಮಾಡ್ಕೋತಾರೆ. ಯಾವ ರೀತಿಯಪ್ಪ ಅಂದ್ರೆ, ಅವರು ಅಲ್ಲಿ ಹೈಪರ್ ಮಾರ್ಕೆಟ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಹೈಪರ್ ಮಾರ್ಕೆಟ್ ಅನ್ನು ಸ್ಟಾರ್ಟ್ ಮಾಡಿದ ಕೂಡಲೇ ಏನಾಗುತ್ತೆ ಅಂದ್ರೆ, ಅವರಿಗೆ ಹಿಂದೆಂದೂ ಕಾಣದ ಕಂಡರಿಯದಾಗಿರ್ತಕ್ಕಂತಹ ಒಂದು ಉತ್ತಮವಾದ ಬೆಂಬಲ ಅಲ್ಲಿ ಅವರಿಗೆ ದೊರಕುತ್ತೆ. ಜನರಿಗೆಲ್ಲ ಗ್ರೋಸರೀಸ್ ಒಂದೇ ಕಡೆ ಸಿಗಲು ಆರಂಭಿಸುತ್ತೆ ಅಲ್ಲ. ಆ ಸಂದರ್ಭದಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಿ ಏನಿದೆ, ಗಲ್ಫ್ ವಾರ್ ಅಂತ ಸ್ಟಾರ್ಟ್ ಆಗಿರುತ್ತೆ. ಗಲ್ಫ್ ಯುದ್ಧಗಳು ನೀವೆಲ್ಲ ಕೇಳಿರ್ತೀರ. ಆ ಯುದ್ಧಗಳು ಆರಂಭ ಆದಾಗ ಜನರಿಗೆ ಏನು ಒಂದು ದಿನನಿತ್ಯದ ಅವಶ್ಯಕವಾಗಿರ್ತಕ್ಕಂತಹ ವಸ್ತುಗಳು ಬೇಕು, ಅವೆಲ್ಲವೂ ಕೂಡ ಒಂದೇ ಒಂದು ಲೂಲು ಮಾಲ್ ನಲ್ಲಿ ಆರಂಭ ಇವರು ಮಾಡುತ್ತಾರೆ. ಅಲ್ಲಿ ಹೆಚ್ಚು ಹೈಪರ್ ಮಾರ್ಕೆಟ್ಗಳನ್ನು ಮತ್ತು ಶಾಪಿಂಗ್ ಮಾಲ್ಗಳನ್ನು ಅವರು ಹೊಂದಿದ್ದಾರೆ. ಅದು ಅಷ್ಟೇ ಅಲ್ಲದೆ 2024ರಲ್ಲಿ ಲೂಲು ರಿಟೇಲ್ನ ಆದಾಯ $7.3 ಬಿಲಿಯನ್ ತಲುಪಿದೆ ನೋಡಿ. ಮತ್ತು ಕಂಪ್ನಿಯು ಅಬುದಾಬಿ ಒಂದು ಏನು ಸ್ಟಾಕ್ ಎಕ್ಸ್ಚೇಂಜ್ ಇದೆ, ಅಲ್ಲಿ $1.7 ಬಿಲಿಯನ್ ನಷ್ಟು ಸಂಗ್ರಹವಾಗಿದೆ. ಅಲ್ಲಿ ಅವರ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಇರ್ತಕ್ಕಂಥದ್ದು. ನಮ್ಮಲ್ಲಿ ಇಂಡಿಯಾದಲ್ಲಿ ಯಾವ ರೀತಿ ಸ್ಟಾಕ್ ಎಕ್ಸ್ಚೇಂಜ್ ಇದೆಯಲ್ಲ, ಆ ರೀತಿ ಅಲ್ಲಿಯೂ ಕೂಡ ಅಬುದಾಬಿಲಿದೆ. ಅಲ್ಲಿ ಅವರು $1.7 ಬಿಲಿಯನ್ ನಷ್ಟು ಒಂದು ವಹಿವಾಟವನ್ನು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದು ಅಷ್ಟೇ ಅಲ್ಲದೆ ಅವರು ಭಾರತದಲ್ಲಿಯೂ ಕೂಡ, ನಮ್ಮ ದೇಶದಲ್ಲಿಯೂ ಕೂಡ ಸುಮಾರು 2006ರಲ್ಲಿ ತಮ್ಮ ಒಂದು ಜನಿಸಿದ ಊರು, ಸ್ವಂತ ಊರು ತ್ರಿಶೂರ್ನಲ್ಲಿ ಒಂದು ಮೊದಲನೇ ಸೂಪರ್ ಹೈಪರ್ ಮಾರ್ಕೆಟ್ ಅನ್ನು ಅವರು ಅಲ್ಲಿ ಪ್ರಾರಂಭಿಸುತ್ತಾರೆ. ಅವರ ಒಂದು ಏನು ಇದೇ ರೀತಿ ಮುಂದುವರೆದು ಅತಿ ದೊಡ್ಡ ಒಂದು ಈಗ 2013ರಲ್ಲಿ ಕೊಚ್ಚಿಯ ಲೂಲು ಇಂಟರ್ನ್ಯಾಷನಲ್ ಶಾಪಿಂಗ್ನಲ್ಲಿ ಅವರು ಸುಮಾರು ಮಾಲ್ಗಳಲ್ಲಿ ಒಂದಾಗಿದೆ. ಅದು ಅಷ್ಟೇ ಇದೆ. ಇದಾದ ನಂತರ ಅವರು ಬೆಂಗಳೂರು, ತಿರುವನಂತಪುರಂ, ಲಖನೌ, ಹೈದರಾಬಾದ್, ಪಾಲಕ್ಕಾಡ್, ಕೊಯಮತ್ತೂರಿನಲ್ಲಿ ಮಾಲ್ಗಳನ್ನು ತೆರೆದಿದ್ದಾರೆ. ಅವರು ಇತರ ಮತ್ತು ಇನ್ನೂ ಹಲವಾರು ಒಂದು ಹೂಡಿಕೆಗಳನ್ನು ಅವರು ಮಾಡಿದ್ದಾರೆ. ಅದರಲ್ಲಿ ಅವರು ಕೊಚ್ಚಿನ್ನ ಇಂಟರ್ನ್ಯಾಷನಲ್ ಒಂದು ಏರ್ಪೋರ್ಟ್ನಲ್ಲಿ ಸುಮಾರು 9.37% ಮತ್ತು ಶೇರುಗಳನ್ನು ಹೊಂದಿದ್ದಾರೆ. ಮತ್ತು ತ್ರಿಶೂರ್ನ CSB ಬ್ಯಾಂಕ್ ಮತ್ತು ಧನಲಕ್ಷ್ಮಿ ಬ್ಯಾಂಕ್ಗಳಲ್ಲಿ 4.99% ಶೇರನ್ನು ಹೊಂದಿದ್ದಾರೆ.
ಮತ್ತು ಫೆಡರಲ್ ಬ್ಯಾಂಕ್ನಲ್ಲಿ 4.47% ಶೇರು ಮತ್ತು ಸೌತ್ ಇಂಡಿಯನ್ ಬ್ಯಾಂಕ್ನಲ್ಲಿ 2% ಶೇರನ್ನು ಹೊಂದಿದ್ದಾರೆ. ಇದಲ್ಲದೆ ಲಂಡನ್ನ ಸ್ಕಾಟ್ಲ್ಯಾಂಡ್ ಯಾರ್ಡ್ ಬಿಲ್ಡಿಂಗ್ ಆ್ಯಂಡ್ ಈಸ್ಟ್ ಇಂಡಿಯಾ ಕಂಪ್ನಿಗಳಲ್ಲಿ ಸುಮಾರು 10% ಶೇರ್ಗಳನ್ನು ಅವರು ಹೊಂದಿದ್ದಾರೆ. ಈ ರೀತಿ ಅವರು ಎಲ್ಲ ಒಂದು ಆಲ್ಮೋಸ್ಟ್ ಎಲ್ಲ ಕಡೆಗಳಲ್ಲಿ ತಮ್ಮ ಛಾಪನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರು ವೈಯಕ್ತಿಕ ಜೀವನ ಹೇಳಬೇಕಪ್ಪ ಅಂದರೆ ಯೂಸುಫ್ ಅಲಿ ಅವರು ವಿವಾಹಿತರಾಗಿದ್ದಾರೆ. ಹಿರಿಯ ಮಗಳಿಗೆ ಅವರು ಡಾಕ್ಟರ್ ಶಂಶೀರ್ ವೈಲಿನ್ ಎನ್ನುವ ಒಬ್ಬ ಪ್ರಖ್ಯಾತ ರೇಡಿಯಾಲಜಿಸ್ಟ್ ಅವರಿಗೆ ಮದುವೆಯನ್ನು ಮಾಡಿಕೊಟ್ಟಿದ್ದಾರೆ. ನೀವು ಕೂಡ ಅವರು ಡಾಕ್ಟರ್ ಕೂಡ ಆಗಿದ್ದಾರೆ, ರೇಡಿಯಾಲಜಿಸ್ಟ್. ಅವ್ರ ಬಗ್ಗೆ ನಾನು ಮೊನ್ನೆ ತಾನೇ ಒಂದು ಏನು ಪ್ಲೇನ್ ಕ್ರ್ಯಾಶ್ ಆಗಿತ್ತು ನಮ್ಮ ಅಹಮದಾಬಾದ್ನಲ್ಲಿ, ಗುಜರಾತ್ನಲ್ಲಿ. ದುಃಖದ ಸಂಗತಿ ಏನೇನಾಯ್ತು ಎಲ್ಲ ನಿಮಗೆ ಗೊತ್ತಿದೆ. ಅದರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೇನೆ. ಡಿಸ್ಕ್ರಿಪ್ಷನ್ ನಲ್ಲಿ ಇದರ ಬಗ್ಗೆ ನಾನು ನಿಮ್ಗೆ ಲಿಂಕ್ ಹಾಕಿರ್ತೇನೆ. ನೀವು ಡಾಕ್ಟರ್ ಶಂಶೀರ್ ವೈಲಿನ್ ಬಗ್ಗೆ ನಾನು ಅಲ್ಲಿ ಹೇಳಿದ್ದೇನೆ, ನೀವು ಅದನ್ನು ನೋಡ್ಕೋಬಹುದು. ಅದಾದ ನಂತರ ಇವರು ಇನ್ನೂ ಇಬ್ರು ಹೆಣ್ಮಕ್ಳಿದ್ದಾರೆ, ಅವರಿಗೂ ಕೂಡ ಪ್ರಖ್ಯಾತ ಒಂದು ಉದ್ಯಮಸ್ಥರನ್ನೇ ಮದುವೆ ಆಗಿದ್ದಾರೆ. ಅವರು ಸರಳವಾದ ಜೀವನವನ್ನು ಮಾಡುವಂಥವ್ರು, ತುಂಬಾನೇ ಒಂದು ಧಾರ್ಮಿಕವಾಗಿಯೂ ಕೂಡ ಉತ್ತಮವಾದ ಒಂದು ಆಚರಣೆಗಳನ್ನು ಮಾಡುತ್ತಾ ಹೋದವರು. ಅದು ಅಷ್ಟೇ ಅಲ್ಲದೆ ಅವರು ಈ ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ ಅವರು ಒಂದು ದುಬೈ ಕೇರ್ಸ್ನೊಂದಿಗೆ ಸೇರಿ ಅವರು ಗಾಜಾದಲ್ಲಿ ಇರ್ತಕ್ಕಂಥ ಗಾಜಾ ಮತ್ತು ಫಲಸ್ತೀನ್ ಬಗ್ಗೆ ನೀವು ಕೇಳಿರ್ತಲ್ಲ. ಇಸ್ರೇಲ್ ಗಾಜಾ ಮೇಲೆ ಅತ್ಯಂತ ಭೀಕರವಾಗಿ ಯುದ್ಧ ಮಾಡುತ್ತಾ ಬಂದಿದೆ, ಕಳೆದ 2 ವರ್ಷಕ್ಕಿಂತ ಹೆಚ್ಚಾಯ್ತು. ಅದು ಅತ್ಯಂತ ಒಂದು ಮಾನವೀಯತೆಯ ಮೌಲ್ಯಗಳ ಎಲ್ಲವನ್ನು ಮೂಲೆಗೆ ಒತ್ತು ಬಿಟ್ಟು ಅಲ್ಲಿರ್ತಕ್ಕಂಥ ಬಡಪಾಯಿ ಜನರ ಮೇಲೆ ಏನು ಶಸ್ತ್ರಾಸ್ತ್ರಗಳೇ ಇಲ್ಲದೇ ಇರತಕ್ಕಂತ ಒಂದು ಸಾಮಾನ್ಯ ಜನರನ್ನು ಅತ್ಯಂತ ಕ್ರೂರವಾಗಿ ಕೊಲ್ಲುತ್ತಿದೆ. ಫ್ರೀ ಫಲಸ್ತೀನ್, ಓಕೆ, ರಿವರ್ ಟು ಸಿ, ವಿ ವಿಲ್ ಸಿ ಇನ್ಶಾಲ್ಲಾ, ಫಲಸ್ತೀನ್ ವಿಲ್ ಬಿ ಫ್ರೀ. ಬಟ್ ಎನಿ ಹೌ ಮೈ ಫ್ರೆಂಡ್ಸ್, ನಾನು ಹೇಳೋದೇನೆಂದ್ರೆ ಅಲ್ಲಿರ್ತಕ್ಕಂಥ ಶಾಲೆಗಳನ್ನು ಮತ್ತು ನೇಪಾಳದಲ್ಲಿರ್ತಕ್ಕಂಥ ಹಲವಾರು ಶಾಲೆಗಳನ್ನು ದುಬೈ ಕೇರ್ಸ್ನೊಂದಿಗೆ ಸೇರಿಬಿಟ್ಟು ಅವರು ಆ ಶಾಲೆಗಳನ್ನು ಜೀರ್ಣೋದ್ಧಾರಕ್ಕಾಗಿ ಎಲ್ಲ ಹಲವಾರು ಹೆಲ್ಪ್ಗಳನ್ನು ಮಾಡುತ್ತಾ ಹೊರಟಿದ್ದಾರೆ. ಅವರು ಇಬ್ರು. ಅದು ಅಷ್ಟೇ ಅಲ್ಲದೆ ಅವರು 2018 ಒಂದು ಕೇರಳ ಒಂದು ಪ್ರವಾಹವಾದಾಗ ಸುಮಾರು 9.5 ಕೋಟಿ ರೂಪಾಯಿಯಷ್ಟು ದಾನವನ್ನು ನೀಡುವುದರ ಮೂಲಕ ಅಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಸಹಾಯ ಮಾಡಿದ್ರು. ಅದು ಅಷ್ಟೇ ಅಲ್ಲದೆ COVID-19 ಸಂದರ್ಭದಲ್ಲಿಯೂ ಕೂಡ ಅವರು $6.8 ಮಿಲಿಯನ್ ಹಣವನ್ನು ಅವರು ನೀಡಿದ್ದರು ಜನರಿಗೆ ಹೆಲ್ಪ್ ಆಗಲಿ ಅಂತ. ಅದು ಅಷ್ಟೇ ಅಲ್ಲದೆ ಮಾನವೀಯ ಕಾರ್ಯಗಳಲ್ಲಿ ಅವರು 2021ರಲ್ಲಿ ಕೇರಳದಲ್ಲಿ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ದೇಶದಲ್ಲಿ ಕೂಡ ಹಲವಾರು ಒಂದು ಪ್ರಶಸ್ತಿಗಳನ್ನು ಬಂದಿವೆ. ಅದರಲ್ಲಿ ವಿಶೇಷವಾಗಿ ಪ್ರಶಸ್ತಿಗಳಪ್ಪ ಅಂದ್ರೆ ಫೋರ್ಬ್ಸ್ ಅಂತ ಒಂದು ಪತ್ರಿಕೆ ಬರುತ್ತೆ, ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂತಹ ಒಂದು ಪ್ರಖ್ಯಾತ ಉದ್ಯಮಿಗಳ ಒಂದು ಲಿಸ್ಟ್ ಅನ್ನು ಮಾಡಿ ಬಿಡುಗಡೆ ಮಾಡುತ್ತೆ. ಆ 2024ರಲ್ಲಿ ಫೋರ್ಬ್ಸ್ನ ಭಾರತ ಒಂದು 100 ಜನ ಶ್ರೀಮಂತರ ಪಟ್ಟಿಗಳಲ್ಲಿ 39ನೇ ಸ್ಥಾನ ಈ ನಮ್ಮ ಯೂಸುಫ್ ಅಲಿ ಅವರಿಗೆ ಲಭಿಸಿದೆ. ಅದು ಅಷ್ಟೇ ಅಲ್ಲದೆ ಅವರು $7.4 ಬಿಲಿಯನ್ ಒಂದು ಆಸ್ತಿಯನ್ನು ಹೊಂದಿದ್ದಾರೆ. 2018ರ ಒಂದು ಫೋರ್ಬ್ಸ್ನಲ್ಲಿ ಮಿಡ್ಲ್ ಈಸ್ಟ್ನಿಂದ 2018ರಲ್ಲಿ ಮಿಡ್ಲ್ ಈಸ್ಟ್ ಅಂದರೆ ಪಾಶ್ಚಿಮಾತ್ಯ ಈ ಮಧ್ಯಪ್ರಾಚ್ಯದಲ್ಲಿ ಇರ್ತಕ್ಕಂಥ ಒಂದು ದೇಶಗಳ ಪೈಕಿ ಅರಬ್ ವಿಶ್ವದ 100 ಭಾರತೀಯ ಉದ್ಯಮಗಳಲ್ಲಿ ಮೊದಲ ಸ್ಥಾನ ಪಡೆದವರು ಇದು ಒಂದು ನೀವೆಲ್ಲ ನೆನಪಿಟ್ಟುಕೊಳ್ಳಿ. ಅದು ಅಷ್ಟೇ ಅಲ್ಲದೆ ಅವರು ಪ್ರಶಸ್ತಿಗಳು ಏನಪ್ಪಾ ಅಂದರೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ, ಪ್ರವಾಸಿ ಭಾರತೀಯ ಸಮ್ಮಾನ ಪ್ರಶಸ್ತಿ, ಅಬುದಾಬಿ ಪ್ರಶಸ್ತಿ ಮತ್ತೆ 2021ರಲ್ಲಿ ಸಿಕ್ಕಿದೆ. ಮತ್ತು ಡೆಲಾಯ್ಟ್ನಿಂದ ವಿಶ್ವದ ಶೀಘ್ರವಾಗಿ ಬೆಳೆಯುತ್ತಿರುವ ಚಿಲ್ಲರೆ ವ್ಯಾಪಾರಿಯಾಗಿ ಅವರು ಗುರುತಿಸಲ್ಪಟ್ಟಿದ್ದಾರೆ. ಅದು ಅಷ್ಟೇ ಅಲ್ಲದೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಮಾನ್ ದೇಶ ಒಂದು ಒಮಾನ್ ಕಮಾಂಡರ್ ಶೀರ್ಷಿಕೆ ಮತ್ತು ಪ್ಯಾಟ್ರಿಯಾರ್ಕ್ ಇಗ್ನೇಷಿಯಸ್ ಜಕ್ಕಾ ಎಂಬ ಯುವ ನಿಮಗೆಲ್ಲ ಒಂದು ಉತ್ತಮವಾಗಿರ್ತಕ್ಕಂಥ ಮಾಹಿತಿ ದೊರಕಿದೆ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಲ್ಲಿ ಹಂಚಿಕೊಳ್ಳಿ. ಐ ಹೋಪ್ ಇನ್ನು ಮುಂದೆ ಉತ್ತಮವಾಗಿರ್ತಕ್ಕಂಥ ವಿಡಿಯೋದೊಂದಿಗೆ ಬರ್ತೇನೆ. ಪ್ಲೀಸ್ ಸಪೋರ್ಟ್ ಮೀ. ಓಕೆ, ಗುಡ್ ಬೈ.